ಬನ್ನಿ ಸ್ನೇಹಿತರೆ, ಬೆಳಗಿನ ಶುಭೋದಯಗಳು. ಈಗ ನಾನು ಹೇಳುವ ಕಥೆ ನನ್ನ ಊರಿನ ಕಥೆ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಯತ್ನಟ್ಟಿ ಎಂಬ ಗ್ರಾಮದ ಕಥೆ. ನಾನು ಹುಟ್ಟಿ ಬೆಳೆದ ಊರು, ನಾನು ನನ್ನ ಜನರ ನಡುವೆ ಆಟಗಾಡುತ್ತಾ ಬೆಳೆದ ಊರು ಹಾಗೂ ನನ್ನ ಜೀವನದ ಸುಂದರ ಹಳ್ಳಿಯ ಜೀವನವಾಗಿತ್ತು. ನಾನು ಹೇಳುವ ಕಥೆ ಸುಮಾರು ವರ್ಷಗಳ ಹಿಂದೆ ನಡೆದಿರುವ ನೈಜ ಘಟನೆಯಾಗಿತ್ತು. ಒಂದು ಬಡ ರೈತ ಕುಟುಂಬಗಳ ಮನೆತನ ಹಾಗೂ ಶ್ರೀಮಂತ ರಾಜಕಾರಣಿಯ ನಡುವೆ ಘೋರ ದುರಂತಗಳು ನಡೆದಿವೆ. ಈ ರೈತ ಜನರಿಗೆ ಗೌಡನ ಹೆಬ್ಬಾಳಿಕೆ ಅವರ ಜೀವ ಬದುಕಿದರೂ ಸತ್ತಂತೆಯಾಗಿತ್ತು. ಇದರ ಬಗ್ಗೆ ಒಂದು ಸಣ್ಣ ಪರಿಚಯ ನೋಡೋಣ ಬನ್ನಿ. ಇವನು ರೈತಾಪಿ ಕುಟುಂಬದಿಂದ ಬಂದಂಥ ನಿಷ್ಠಾವಂತ ವ್ಯಕ್ತಿಯಾಗಿದ್ದ ಹಾಗೂ ಇವನ ಜೀವನವೇ ವ್ಯವಸಾಯಕ್ಕೆ ಮೀಸಲಾಗಿತ್ತು. ಇವನು ಹುಟ್ಟಿ ಬೆಳೆದ ಊರು ಯತ್ನಟ್ಟಿ ಎಂಬ ಸಣ್ಣ ಗ್ರಾಮವಾಗಿತ್ತು. ಇವನಿಗೆ ಇಬ್ಬರು ತಮ್ಮಂದಿರು, ಒಬ್ಬ ಸರಕಾರಿ ಪೊಲೀಸ್ ನೌಕರನಾಗಿದ್ದನು, ಇನ್ನೊಬ್ಬ ಊರಿನಲ್ಲಿ ಅಣ್ಣನಿಗೆ ಸಹಾಯಕನಾಗಿ ಇದ್ದನು. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿನೇ. ಇವನೇ ಈ ಕಥೆಯ ಸೂತ್ರಧಾರಿ. ತಮ್ಮದೇ ಆದ ಊರಲ್ಲಿ ಗೌಡನ ಆಸ್ಥಾನದ ಎಲ್ಲ ಆಗು ಹೋಗುಗಳ ಲೇವಾದೇವಿ ನೋಡಿಕೊಳ್ಳುತ್ತಾ ಗೌಡನಿಗೆ ಸಹಾಯಕನಾಗಿದ್ದ. ಇವನ ಜನ್ಮನಾಮ ವನ್ನಸಟ್ಟಿ. ಇವನು ಮಾಡೋದೆಲ್ಲ ಕಿತಾಪತಿ. ನೋಡ್ಬನ್ನಿ ಇವನ ಕುಚೇಷ್ಟೇನ. ಈ ಕಂಪನಿಯನ್ನು ಒರ್ಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದ ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಇವನು ಗೌಡನ ಸಾಮ್ರಾಜ್ಯದ ಸಲಹೆಗಾರ, ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವ ಬಲಗೈ ಬಂಟನಾಗಿರುತ್ತಾನೆ. ಇವನು ಗೌಡನ ರಾಜಕೀಯ ಕೆಲಸಗಳು ಹಾಗೂ ಕೊಲೆ ಮತ್ತು ಕ್ರೌರ್ಯ ಕೃತ್ಯಗಳನ್ನು ಬರೆಯುತ್ತಿರುತ್ತಾನೆ ಹಾಗೂ ಗೌಡನ ಪ್ರೀತಿಯ ಬಲಗೈ ಬಂಟ ಕರಿಯ ಎಂದು ಪ್ರಸಿದ್ಧನಾಗಿರುತ್ತಾನೆ. ಇವರು ಈ ಊರಿನ ಹಾಸ್ಯಲೋಕದ ದಿಗ್ಗಜರು. ಊರಿನಲ್ಲಿ ಯಾವುದೇ ಜಾತ್ರೆ ಹಾಗೂ ಮನೋರಂಜನೆಯ ಕಾರ್ಯಕ್ರಮದಲ್ಲಿ ಇವರು ಮಾಡುವಂತಹ ಪಾತ್ರಗಳು ಹಾಸ್ಯಲೋಕವನ್ನೇ ಬೆರಗುಗೊಳಿಸುತ್ತಿದ್ದರು. ಇವರ ಹೆಸರು ಕಾಂತೇಶ ಮತ್ತು ಮಾಂತೇಶ. ಮಾಡೋದು ಬರೀ ಕೋತಿಗಳ ಕುಚೇಷ್ಟೆ ಹಾಗೂ ಇವರು ಸರ್ಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಅಧಿಕಾರಿಗಳು. ಇವರ ಪ್ರೀತಿಯ ಪಾರಿವಾಳ ವನ್ನಸಟ್ಟಿಯ ಮಗಳು ಚಿನ್ನು. ನೋಡಿ ಇವರ ಕೋತಿಗಳ ಕಿತ್ತಾಟ. ಇವನು ಪ್ರವೀಣ. ಇವನದೇ ಒಂದು ಸ್ವಂತ ಪತ್ರಿಕೋದ್ಯಮ ನಡೆಸುತ್ತಿದ್ದ. ಅಂದು ತನ್ನ ಊರಿನಲ್ಲಿ ಹಲವಾರು ಕೊಲೆ, ದರೋಡೆ, ಕಾಮಚಟಗಳು, ಕೃತ್ಯಗಳು ನಡೆಯುತ್ತಿದ್ದವು. ಪತ್ರಕರ್ತ ಪ್ರವೀಣ ತನ್ನ ಪತ್ರಿಕೆಯಲ್ಲಿ ಹಲವು ವಿಷಯಗಳನ್ನು ರಾಜ್ಯ ಮತ್ತು ಜಿಲ್ಲೆಯ ಜನರಿಗೆ ಸುದ್ದಿ
ಮುಟ್ಟಿಸುವ ಕೆಲಸವಾಗಿತ್ತು ಮತ್ತು ಈತನ ಹಲವು ಒಳ್ಳೆಯ ಕೆಲಸ ಹಾಗೂ ಊರಿನ ಗೌಡನ ಕೊಲೆ ದರೋಡೆಗಳ ಬಗ್ಗೆ ಪತ್ರಿಕೆಯಲ್ಲಿ ಎಷ್ಟೇ ಬರೆದರೂ ಯಾರ ಗಮನಕ್ಕೂ ಬರಲಿಲ್ಲ. ಜನರು ನೋಡಿದರೂ ನೋಡಿಲ್ಲ ಎನ್ನುವ ಹಾಗೆ ಇದ್ದರು. ಹೆಸರು ಕಾಳಿಂಗ. ಈತನು ಹಲವಾರು ಚಟಗಳ ರಾಜನಾಗಿದ್ದ. ಹಲವಾರು ಕೃತ್ಯಗಳ ನಡುವೆ ಭಯಾನಕ ಕಾಮಕ ಹಾಗೂ ಊರಿನ ಹೆಣ್ಣು ಮಕ್ಕಳ ಪಾಲಿನ ವ್ಯಾಘ್ರನಾಗಿದ್ದ. ಹಾಗೂ ಊರಿನ ಗೌಡ ಎಂಬ ಪ್ರಸಿದ್ಧ ರಾಜಕೀಯ ವ್ಯಕ್ತಿಯ ಇನ್ನೊಬ್ಬ ಬಲಗೈ ಬಂಟನಾಗಿದ್ದ. ಈತನಿಗೆ ಹೇಳಲು ಕೇಳಲು ಕಾನೂನು ಚೌಕಟ್ಟು ಇಲ್ಲ. ಇವನು ಮಾಡಿದ್ದೇ ಸರಿ ಎಂಬ ಕಾನೂನು ಈತನ ಕೈಯಲ್ಲಿ ಇತ್ತು. ಈ ಸಾಮ್ರಾಜ್ಯವು ಊರಿನ ಒಬ್ಬ ದೊಡ್ಡ ಗೌಡನದಾಗಿತ್ತು ಮತ್ತು ಅವನು ಊರಿನ ಗೌಡನಾಗಿದ್ದ. ಇವನಿಗೆ ರಾಜಕೀಯದಲ್ಲಿ ಬಹಳ ಆಸಕ್ತಿ ಉಳ್ಳವನಾಗಿದ್ದ. ಅವನು ಈ ಯತ್ನಟ್ಟಿ ಗ್ರಾಮದ ಅಗರ್ಭ ಶ್ರೀಮಂತನಾಗಿದ್ದ. ಅವನು ರಾಜಕೀಯ ವ್ಯಕ್ತಿ, ಊರಿನ ಗೌಡ ಅಷ್ಟೇ ಅಲ್ಲದೆ ತನ್ನ ಊರಿನ ಒಬ್ಬ ದೊಡ್ಡ ಕಳ್ಳನ ಮೇಲಿನ ದಬ್ಬಾಳಿಕೆ, ರೈತರ ಜಮೀನುಗಳ ಮೇಲೆ ದಬ್ಬಾಳಿಕೆ, ರೈತರ ಪಾಲಿನ ಯಮದೂತನಾಗಿದ್ದ. ಅಷ್ಟೇ ಅಲ್ಲದೆ ಇವನ ಬಲಗೈ ಬಂಟನಾದ ಕಾಳಿಂಗನ ಕೃತ್ಯಗಳು ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ಆ ಕರಿಯನ ಸಲಹೆಗಳ ಹಿಂದೆ ಕೃತ್ಯಕ್ಕೆ ಇವನು ತನ್ನ ಊರಿನ ದೊಡ್ಡ ಕಳ್ಳನಾಗಿದ್ದ. ಇವನೇ ಈ ಊರಿನ ಸಿದ್ದನಗೌಡ. ಅವಾಗಲೇ ಹೇಳಿದ್ನಲ್ಲ, ರಾಜಕೀಯ ವ್ಯಕ್ತಿ, ಊರಿನ ಗೌಡ, ರೈತರ ಪಾಲಿನ ಯಮಕಿಂಕರ. ಇವನ ಇಬ್ಬರು ಶಿಕ್ಷಂದಿರ ಪ್ರೀತಿಯ ಕಣ್ಮಣಿ ಸಿದ್ದನಗೌಡ. ಭಾರೀ ಪ್ರಭಾವಿ ರಾಜಕಾರಣಿ ವ್ಯಕ್ತಿಯಾಗಿದ್ದ. ಇವನ ಕ್ರೌರ್ಯ, ದರೋಡೆ, ಕೊಲೆ ಕೃತ್ಯಗಳು ಯತ್ನಟ್ಟಿ ಗ್ರಾಮದ ರೈತಾಪಿ ಜನರಿಗೆ ಈ ಜೀವನ ಅಲ್ಲೋಲ ಕಲ್ಲೋಲವಾಗಿತ್ತು. ಇವನ ಈ ಆರ್ಭಟಕ್ಕೆ ನ್ಯಾಯ, ನೀತಿ, ಧರ್ಮ, ಸತ್ಯಕ್ಕೆ ದೇವರು ಸುಮ್ಮನೆ ಕುಳಿತಿದ್ದಾನೆ ಎಂಬ ಚಿಂತನೆ ಆ ಊರಿನ ಜನರಿಗೆ ಕಾಡುತ್ತಿತ್ತು. ಸಾಹುಕಾರನ ಸಂಪತ್ತು, ಬಡವನ ತಾಕತ್ತು, ಇದರಲ್ಲಿ ಯಾರದು ಜಯ ಘೋಷಣೆ ಎಂದು ದೇವರನೇ ಬಲ. ಇವನು ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಈ ಪೊಲೀಸ್ ಅಧಿಕಾರಿ ಕೆಲಸವೆಂದರೆ ಇವನಿಗೆ ಎಲ್ಲಿಲ್ಲದ ಪ್ರೀತಿ ಹಾಗೂ ಕಾಳಜಿಯ ಅಧಿಕಾರಿಯಾಗಿದ್ದ. ಇವನು ನ್ಯಾಯ, ನೀತಿ, ಧರ್ಮ, ಸತ್ಯಕ್ಕೆ ಹೋರಾಡುವಂಥ ನಿಷ್ಠಾವಂತ ಅಧಿಕಾರಿ. ಇವನು ಈ ಪೊಲೀಸ್ ಅಧಿಕಾರಿ ಕೆಲಸ ದೇವರ ಕೆಲಸವೆಂದೇ ಸಮನಾಗಿ ಕಾಣುತ್ತಿದ್ದ. ಇವನು ರೈತಾಪಿ ಕುಟುಂಬದ ರಾಮಲಿಂಗನ ಪ್ರೀತಿಯ ಮೊದಲನೇ ತಮ್ಮನಾಗಿದ್ದ. ಇವನು ಬಲರಾಮ, ರಾಮಲಿಂಗನ ಎರಡನೆಯ ಪ್ರೀತಿಯ ತಮ್ಮನಾಗಿದ್ದ. ಇವನ ಅಣ್ಣನ ಜಮೀನಿನ ಲಾಭ ನಷ್ಟಗಳ ನಡುವೆ ಧೈರ್ಯ ಹೇಳುವ ಸಹಾಯಕ ಹಾಗೂ ಸಲಹೆಗಾರನಾಗಿದ್ದ. ಅಷ್ಟೇ ಅಲ್ಲದೆ ಇವನು ಊರಿನ ಕುಸ್ತಿ ಪೈಲ್ವಾನ್ ಕೂಡ ಆಗಿದ್ದ ಹಾಗೂ ತಮ್ಮದೇ ಜಮೀನಿನ ಹಲವು ಕೆಲಸಗಳ ಕಾರ್ಯಗಳ ರೈತನಾಗಿದ್ದ.
ನಾನು ಈಗ ಹೇಳಿರುವ ಕಥೆ ಸುಮಾರು ವರ್ಷಗಳ ಹಿಂದೆ ನಡೆದಿರುವ ಯತ್ನಟ್ಟಿ ಗ್ರಾಮದ ನೈಜ ಘಟನೆಯಾಗಿತ್ತು. ಇದರಲ್ಲಿ ತಿಳಿಯುವುದು ಏನೆಂದರೆ, ಶ್ರೀಮಂತ ವ್ಯಕ್ತಿ ಸಿದ್ದನಗೌಡ ಮತ್ತು ಗೌಡನ ಆಡಳಿತ ಈ ಊರಿನಲ್ಲಿ ರೈತರ ಮೇಲೆ ಭಾರಿ ದಬ್ಬಾಳಿಕೆಯಾಗಿತ್ತು. ಅದೇ ರೈತರು ಮತ್ತು ಬಡ ಕುಟುಂಬಗಳು ಸಿದ್ದನಗೌಡನ ಮೇಲೆ ತಿರುಗೇಟು ಕೊಟ್ಟು ಬಡವನ ತಾಕತ್ತು ಎಂಥದ್ದು ಎಂದು ಆ ಊರಿನ ಬಡ ರೈತರು ಗೌಡನಿಗೆ ತೋರಿಸಿದರು. ಇದು ಸಾಹುಕಾರನ ಸಂಪತ್ತು ಬಡವನ ತಾಕತ್ತಿನ ಮುಂದೆ ಶರಣಾಯಿತು ಗೌಡನ ಸಂಪತ್ತು. ಇದೇ ಈ ಯತ್ನಟ್ಟಿ ಗ್ರಾಮದ ಒಂದು ಘೋರ ದುರಂತ ಕತೆ. ಈಗ ಈ ಊರಿನ ಜನ ತುಂಬ ಸಂತೋಷದಿಂದ ತಮ್ಮ ಆರಾಧ್ಯ ದೈವ ಶ್ರೀ ಗುರು ಬಸವರಾಜೇಂದ್ರ ಶಿವಯೋಗಿಗಳ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ.